ಆಟೋದೊಂದು ಕಿಲಾಡಿ ಆಗಿದ್ರೆ ಅದಕ್ಕಿಂತ ದೊಡ್ಡ ಕಿಲಾಡಿ ಇವನು. ಇದ್ ನೋಡ್ರಿ ಪಾಪ್ಸನ್ ಬ್ಯಾಗ್ಸ್ ಟ್ಯೂನಿಂಗ್ ಮಾಡಿಸಿರೋದು ಇವನು. ಇನ್ನೊಂದು 500 ರೂಪಾಯಿ ಹಾಕಿದ್ರೆ ಬೆಂಗಳೂರು ಬೀಡ ಅಂಗಡಿನೇ ಬಂದ್ಬಿಡೋದು ಅನ್ಸುತ್ತೆ. ಕಸ ಮಾಡಿ ಫೈರ್ ಕ್ಯಾಂಪ್ ಹಾಕಿದ್ರು. ಕಸ ಮಾಡಿ ಫೈರ್ ಕ್ಯಾಂಪ್ ಹಾಕಿದ್ರು. ಬೆಂಕಿ ಹಚ್ಚಿಸವ್ರೆ. ಇಲ್ಲಿ ಬೆಂಕಿ, ಅಲ್ಲಿ ಫುಲ್ ಕೋಲ್ಡು, ಇಲ್ಲಿ ಫುಲ್ ಅಬೆ ನೋಡ್ರಿ. ಫುಲ್ ಮಲ್ಕೊಂಬಿಟ್ಟವನೆ. ಆರಾಮಾಗಿ ಮಲ್ಕೊಂಡಿದ್ದೀನಿ. ಏನು ಪ್ಯಾಕೇಜ್ ಸೇರಿನ ಇವಾಗ ಹೊರಟಿದ್ದೀವಿ ಗೈಸ್. ಎಲ್ಲ ತಗೊಂಡು ಈ ಒಂದು 2 ಅವರ್ ನಿದ್ದೆ ಆಯ್ತು. ಹಿಂಗ ಒಂದೂವರೆ ಎಷ್ಟೋ ಮಲಗಿದ್ ನಾವು. ಇವಾಗ 3 ಗಂಟೆ, 1:15, 3 ತಗೋ ಒಳ್ಳೆ ನಿದ್ದೆ ಹೊಡೆದವನೆ. ನಮ್ಗೇನೋ ಈ ಥರ ಎಲ್ಲ ನಿದ್ದೆನೇ ಬರೋಲ್ಲ. ನಿಮಗೆ ಗೊತ್ತಿದೆ ಬ್ರೋ? ಅಲೆ ಸೌಂಡಿಗೆ ಅದಕ್ಕೂ ಇವ್ರೇನೋ ಒಂಥರ ಚಿಕ್ಕ ಹುಡುಗನ ಥರ ಗಾಯ್ತು. ಅಲ್ಲಿ ಇಲ್ಲಿ ಬಂದು ನಿದ್ದೆ ಮಾಡೋದು, ಎಂಜಾಯ್ ಮಾಡಲ್ಲ ಇಲ್ಲಿ ಬಂದ್ಬಿಟ್ಟು. ಆಮೇಲೆ ಆ ನೋವು ಈ ನೋವು ಅನ್ಕೊಂಡು ಈ ಮಾತಕ್ಕೆ ಮುಂಚೆ ಇವರು ನಮ್ದೆಲ್ಲ 2 ಗಂಟೆಗೆ ನಂತರ ಎದ್ದಿದ್ರೆ ಗೊತ್ತಾಗ್ತದೆ. ನಾವೆಲ್ಲ ನೈಟೇ ನಿದ್ದೆ ಮಾಡಿಲ್ಲ. ಏನ್ ಬ್ರೋ? ಏನು ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಡುಂಬಕ್ ಅಂತ ಅಮ್ಮ ಬೈ ಕಾಕು. ಗೈಸ್ ಫಿಶ್ ತಿನ್ನಕ್ ಬಂದಿದೀವಿ. ಪಕ್ಕದ ನೀರು ಅಷ್ಟೇ. ಚೆನ್ನಾಗಿದ್ಯಾ ಬ್ರೋ? ಹೆಂಗಿದೆ ಬ್ರೋ? ಚೆನ್ನಾಗಿದೆ ಬ್ರೋ. ವರ್ತು. ನೀವು ಫಿಶ್ಗೆ ಮಾತ್ರ ಮಸಾಲೆ ಮರ ಸಕ್ಕದಾಗಿ ಹಾಕಿದ್ದಾನೆ. ಒಂದು ನಿಂಬೆ ಹಿಂಡ್ಕೊಂಡು ತಿಂತಾ ಇದ್ರೆ ಮಸ್ತಾಗಿದೆ. ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಇದು 2ನೇ ರೌಂಡ್ ಗೈಸ್. ಒಂದು ಮಾತ್ರ 3ನೇ ರೌಂಡು. ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ. 4ನೇ ರೌಂಡ್ ಅಂತೆ. ಎಲ್ಲರದು 2ನೇ ರೌಂಡ್. ಇವಾಗಿಂದ ಕಿಂಗ್ ಫಿಶರ್ ನೋಡೋದಂತೆ. ಯಾರಿಗೂ ಕಾಣಿಸ್ತಿಲ್ಲ. ಇವ್ನು ತೋರಿಸ್ತವನೆ ನೋಡ್ರಿ. ಕಾಣಿಸ್ತು. ಅವಾಗಿಂದ ವಾದ ಮಾಡ್ಕೊಂಡಿದೀವಿ, ಓದ್ತಾನೆ ಇಲ್ಲ. ತೋರ್ಸಪ್ಪ. ಕಿಂಗ್ ಫಿಶರ್ ಬಿಡಲ್ಲ. ಕಾಣಿಸ್ತು ಪಕ್ಕ. ನಾನು ಅದನ್ನೇ ಅಪ್ಪ ಹೇಳಿತ್ತು. ಅದೈತೆ ನಾನು ಹೇಳ್ದೆ ಅದಂದ್ರೆ ಇದಂತಿಯಲ್ಲ. ಲೈಕ್ ಹಾಗೆ ತೋರಿಸ್ಬಿಟ್ಟು ಕಿಂಗ್ ಫಿಶರ್ ಮಾತಾಡೋದು. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡಲೇ ಬ್ಲೂ ಕಲರ್ ಫೆದರ್ಸ್ ನೋಡು. ಆ ಕಡೆ ಕೊಂಬೆ ಹೋಯ್ತು ಪಕ್ಕ ಗೈಸ್. ಅದು ಸೊ ಇವಾಗ ಇಲ್ಲೇ ಫಿಶ್ ತಿಂದಿತ್ತು. ನಾವು ತಿನ್ಕೊಂಡು ಹೊರಟಿದ್ದೀವಿ ಗೈಸ್. ಲೈಟ್ ಎಲ್ಲ ಆನ್ ಮಾಡಿ ಜಿಗಿ ರೆಡಿ ಹೊರಟಿದ್ದೀವಿ ಗೈಸ್. ಇವಾಗ ಅಷ್ಟೇ. ನೆಕ್ಸ್ಟ್ ಸ್ಟಾಪ್ ಬೆಂಗಳೂರು. ಸೀದಾ ಬೆಂಗಳೂರು. ನೋಡ್ರಿ 5:15 ಇವಾಗ ಬಂದು. ಟೈಮು 150 ಕಿಲೋಮೀಟ್ರ್ ಐತಿ. ಇವಾಗ ಸೀದಾ ಬೆಂಗಳೂರು. ನಾನು ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗ್ತದೆ. ಏನು ಕೋಇನ್ಸಿಡೆನ್ಸ್ ಅಂದರೆ ಇವ್ರು ನಮ್ಮ ಬ್ಲಾಗ್ ನೋಡೋರಂತೆ. ಇಲ್ಲಿ ಬಂದು ಹೇಳ್ತವ್ರೆ ಗೈಸ್ ನಮ್ದು ಹಳೆ ಬ್ಲಾಗು ಸೈಕೆ ಆಗೋಯ್ತು ನನಗೆ. ಫೇಮಸ್ ಆಗ್ಬಿಟ್ಟಾರ ನಮ್ಮ ಫೇಮಸ್. ನೀವು ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ನು ಈ ತರ ಕರ್ಕೊಂಡ್ಬರ್ತೀವಿ. ಸಬ್ಸ್ಕ್ರೈಬರ್ ನಮ್ಮ ಜೊತೆ ಈ ತರ ಕರ್ಕೊಂಡ್ಬರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈ ತರ ಮೈಸೂರು ಬರ್ಬೋದು ಕಾಣಲೆ ಗೈಸ್. ಇದು ನೋಡ್ರಿ ಪಾಪ್ಸನ್ ಬ್ಯಾಗ್ಸ್ ಟ್ಯೂನಿಂಗ್ ಮಾಡಿಸಿರೋದು ಇವನು. 46 ಥರ ತಿರುಗಿಸ್ಬೋದು ಗೈಸ್. ಇದು ಇಲ್ಲಿ ಎಷ್ಟು ಇದು ಮಾಡ್ತೀವಿ ಆ ಥರ ಸೌಂಡ್ ಬರ್ತದ. ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಥರ ಪಾಪ್ಸನ್ ಬ್ಯಾಂಕ್ಸ್ ಐತೆ ಗೈಸ್. ಏನೇನೋ ಮಾಡಿಸೋನೆ. ಲೈಟಾಗಿ ಇದೆಲ್ಲ ತೋರಿಸ್ತಿದ್ದೀನಿ ಇರ್ಬೇಕು ನಿಮಗೆಲ್ಲ. ನೋಡ್ರಿ ಇವೆಲ್ಲ ಅದು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಕೊಂಬಿಡ್ರಿ. ಇದರಲ್ಲೂ 46 ಥರ ಟೈಪ್ಸ್ ಬರ್ತದೆ ಈ ಲೈಟಲ್ಲೂ. ಏನೋ ಜಾಸ್ತಿ ಇರೋಲ್ಲ. ಏನು ಸಕ್ಕದಾಗೈತೆ ಅಂತ ನಿಲ್ಸ ಕಿತ್ಕೊಂಬರೋಣ. ಹೊಡಿತಾರೆ
ನಾನು ಜೋಳ ಅಂತ ಇದೀನಿ, ಇವ್ನು ರಾಗಿ ಅಂತ ಅವಾಗಿಂದ. ಹೊಡ್ದ ಅಂದ್ರೆ ಊಟ ಊಟ ಮಾಡ್ಬೇಕಂಗೆ ಹೊಡ್ದೆ 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 ನನ್ನ ಮೇಲೆ ತಾಕವನೆ. ಇದು ರಾಗಿ ನೋಡ, ಅದು ಬತ್ತಾನೆ. ರಾಗಿ ಅಲ್ಲ, ನಂದು ಪಾರ್ಟಿ ಇವಾಗ. ಅವಾಗ್ಲಿಂದ ನಿಂದೆ ಪಾಲ್ಟು. ಕಟ್ ಮಾಡಿ ವಿಡಿಯೋ ಮಾಡ್ತಿದ್ಯಾ? ಇವೆಲ್ಲ ಕಟ್ಟು ಗೈಸ್. ಕಟ್ ಮಾಡಿ ನೋಡ್ರಿ, ಅದು ಶುಗರ್ ಫ್ಯಾಕ್ಟ್ರಿ ಅಂತೆ. ಗೊತ್ತಿಲ್ಲ, ನಾಟ್ ಶೋರ್ ಗೈಸ್. ಸ್ಮೆಲ್ ನೋಡು, ಗೊತ್ತಾಗುತ್ತೆ. ಕಪ್ ಸರ ಕಬ್ದು ನೋಡು. ಸ್ಮೆಲ್ ಬರ್ತಾ ಇದೆ ಗೈಸ್, ಪಕ್ಕ ಶುಗರ್ ಇದೆ. ಅಲ್ಲಿ ಕೇನ್ ಸ್ಮೆಲ್ ಬರ್ತೈತೆ. ಶುಗರ್ ಫ್ಯಾಕ್ಟ್ರಿ ಇಲ್ಲೇ ಬರ್ದಿರ್ತದ ನೋಡ, ಹೋದ. ಇಲ್ಲಿಂದಾನೇ ಫುಲ್ ಇಡೀ ಇಂಡಿಯಾಗೆ ಪಾರ್ಸಲ್ ಆಗೋದಂತೆ ಶುಗರು. ಅಂತ ನಾನು ಹೇಳಿಲ್ಲ. ಹೊಡ್ದ ಅಂದ್ರೆ ಗೈಸ್, ಅವನು ಆಟೋದೊಂದು ಕಿಲಾಡಿ ಆಗಿದ್ರೆ ಅದಕ್ಕಿಂತ ದೊಡ್ಡ ಕಿಲಾಡಿ ಇವನು. ಅದಕ್ಕಿಂತ ದೊಡ್ಡ ಕಿಲಾಡಿ ಅವರ ಅಜ್ಜಿ. ಅವ್ರು ಹಾಕ್ಸ್ಕೊಳಲ್ಲ ಗೈಸ್, ಬಟ್ ಆದ್ರೆ ದೊಡ್ಡ ಇವನಷ್ಟು ಕಿಲಾಡಿ ಯಾರು ಇಲ್ಲ. ನೋಡ್ದವ್ರು ಯಾರೋ ಇವನ್ ಏನೋ ಬೇಕು ಅಂತ ಕರ್ಕೊಂಬಂದು ಬ್ಲಾಗಿಂಗ್ ಮಾಡಿಸಿ ಬಿಲ್ಡಪ್ ಬಾಯ್ ಬಿಟ್ಟು ಹೇಳ್ಬೇಕು ಹೇಳಿ. ಅದೇ ಇವರೇ ಬಾಯ್ಬಿಟ್ಟು ಹೇಳ್ತಾರೆ, ಈಗ ಹೇಳು ಅಂದ್ಬಿಟ್ಟು. ನೋಡ ನಿನ್ ರಾಗಿಲೇ ಗೈಸ್, ನೋಡ್ರಿ ರಾಗಿ ಏನ್ ಮಸ್ತ್ ಆಗೈತೆ ಅಂತ ಹೇಳಿದ್ರಾಗಿ ಅಂತ. ಜೋಳ ಗೈಸ್, ಇವ್ನು ಗೊತ್ತಾಗಲ್ಲ. ಕಿಲಾಡಿ ಬಂದ ಅಂತ ಆ ಕಿಲಾಡಿ ಸೈಡ್ ಹೋದ. ನೋಡ್ರಿ ಕಿಲಾಡಿ ನೋಡ್ರಿ ಆಟೋ ಒಳಗೆ. ಸೊ ಗೈಸ್, ಕಾರ್ನ ಅಲ್ಲಿ ನಿಲ್ಸ್ಬಿಟ್ಟು ಮದ್ದೂರು ವಡೆ ತಗೊಳಕ್ ಹೋಗ್ತಾ ಇದೀವಿ ಗೈಸ್. ಅದೇ ಹೋಟ್ಲಲ್ಲಂತೆ ಮದ್ದೂರು ವಡೆ ಸ್ಟಾರ್ಟ್ ಮಾಡಿತ್ತು ಫಸ್ಟು, ಇಲ್ಲಿಂದನೇ ಫೇಮಸ್ ಆಗಿತ್ತಂತೆ ಆ ಹೋಟ್ಲಿಂದನೇ. ಆ ಹೋಟ್ಲವ್ರ ಮನೆಯಿಂದ, ಆ ಹೋಟ್ಲು ಮನೆಯಿಂದ ಚಿಕ್ಕ ಇದರಿಂದ ಹೋಟ್ಲಿಂದ ಹೆಂಗ್ ಮಸ್ತಾಗಿ ಕಟ್ಟಿದೆ. ಎರಡನೇ ಬ್ರಾಂಚ್ ಗೈಸ್, ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಮದ್ದೂರು ವಡೆ ಪಾರ್ಸಲ್ ಮಾಡಿಸ್ತವನೆ ಗೈಸ್. ಅಷ್ಟೇ. ಕಾಫಿಗೆ ನಾವು ಒಂದು ಸಿಪ್ ಹೇಳಿದ ತಕ್ಷಣ ಗೊತ್ತಾಯ್ತು ಶುಗರ್ ಇಲ್ಲ ಅಂದ್ಬಿಟ್ಟು ಶುಗರ್ ಕೇಳಿ ತರ್ಸ್ಕೊಂಡಿದೀವಿ. ಶುಗರ್ ಕೇನು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕಾಫಿ ರಿವ್ಯೂ ಮಾಡ್ರಿ, ಹೇಳ್ರಿ. ಚೆನ್ನಾಗಿದೆ ಕಾಫಿ, ಚೆನ್ನಾಗಿದೆ. ಸ್ವಲ್ಪ ಸಪ್ಪೆ, ಸಕ್ಕರೆ ಹಾಕೊಂಡಿದ್ದೀವಿ. ಸಪ್ಪೆನೇ ಕುಡಿಬೇಕು ಗೈಸ್. ಕಾಫಿ ಕುಡ್ಕೊಂಡು ಹೊರಟ್ವಿ ಇವಾಗ, ಪಾರ್ಸಲ್ ತೊಗೊಂಡು ಮದ್ದೂರು ವಡೆ ತೊಗೊಂಡು ಹೊರಟ್ವಿ ಗೈಸ್. ಇವಾಗ ಕಾಫಿ ಕುಡ್ದಾದ್ಮೇಲೆ ಬಿಡ ತಿಂತಿದ್ದೀವಿ. ಇವನು ದೋಸೆ ಅಷ್ಟರಲ್ಲೇ ತಿನ್ಕೊಂಬಿಟ್ಟವ್ರೆ ಬಿಡ. ಎಂತ ಗೊತ್ತುಂಟಾಗ ಐಸ್ ಕಾಫಿ ಕುಡ್ಮೇಲೆ ಇದು ಬೀಡ್ದು ಇದು ಅಂತಾರಲ್ಲ, ಇದೇನಿದು ಏನಿದು ಬೀಡ ತಿನ್ಬೇಕು ಐಸ್. ಬೀಡ ತಿನ್ಬೇಕು. 570 ರೂಪಾಯಿ ಬಿಡ ತಿಂದಿದ್ದೀವಿ ನೋಡ್ರಿ. ಎಂತ ಸೈಕ್ ನನ್ನ ಮಕ್ಕಳು ನಾವಂತ. ನಾನು ಇಲ್ಲೆರಡು ಪಾರ್ಸಲ್ ಎರಡು, ನನಗೇನು ಗೊತ್ತು ಇಷ್ಟು ಅಂತ. 60 ರೂಪಾಯಿ ಅಂತೀನಿ ಬೀಡ. ಸೈಕ್ ಗೈಸ್ ಅಂತಾರ ನಾವು. ಈ ಥರ ಏನೋ ನೋಡಿದಿರ ನೀವು? ಇನ್ನೊಂದು 500 ರೂಪಾಯಿ ಹಾಕಿದ್ರೆ ನಮ್ ಬ್ರೋ ನೋಡ್ರಿ ಬೇಜಾರಾಗ್ಬಿಟ್ಟಾರೆ ಪಾಪ. ಇಲ್ಲಿ ಅವ್ರ ಕಣ್ಣಲ್ಲಿ ನೋಡ್ರಿ. ಅಣ್ಣ ಅಣ್ಣ ಹಾಕಿದ್ರೆ ಬೆಂಗಳೂರು ಬೀಡ ಅಂಗಡಿನೇ ಬಂದ್ಬಿಡೋದು ಅನ್ಸುತ್ತೆ. ಸುಮ್ಮನೆ ದುಡ್ಡು ತೆಗ್ಸ್ಕೊಳಾಯ್ತಾಯ್ತಲ್ಲ. ಬ್ರೋ ಕಣ್ಣಲ್ಲಿ ನಂಗೆ ಕಾಣಿಸ್ತಾ ಇದೆ, ರಕ್ತ ಬರ್ತೈತೆ ಅವ್ನ ಕಣ್ಣಲ್ಲಿ. ಮದ್ದೂರು ವಡೆ ತಗೊಂಡು ಹೋಗ್ಬೇಕಿತ್ತು. ಕಾಫಿಗೆ 220 ರೂಪಾಯಿ, ಬೀಡಕ್ಕೆ 570 ರೂಪಾಯಿ ಆಗೋಯ್ತಲ್ಲ. ಒಳ್ಳೆ ಇದ್ರಲ್ಲಿ ಒಂದ್ ಬೀಡ ನೀನೇ ತಿನ್ಕೊಳ. ಯಪ್ಪ ಯಪ್ಪ. ಅದಕ್ಕೆ ಹೇಳೋದು ಗೈಸ್, ಏನಂದ್ರೆ ಫಸ್ಟು ಕೇಳ್ಬಿಟ್ಟು ತಗೊಬೇಕು, ಹಂಗಾಗಿ ಇದು ಮಾಡಬಾರ್ದು. ಜೋಶಲ್ಲಿ ಏನೋ ತಗೊಂಬಿಟ್ವಿ. ಜೋಶಲ್ಲಿ 200 ರೂಪಾಯಿ ಆಗುತ್ತೆ ಅಂತ ತಗೊಂಡಿದ್ದೆ. ನಾನು 200 ರೂಪಾಯಿ ಆಗಲ್ಲ ಅನ್ಕೊಂಡಿದ್ದೆ. ನಾನು 30 ರೂಪಾಯಿ ಅಷ್ಟೇ, 350 ರೂಪಾಯಿ ಆಗುತ್ತೆ ಅನ್ಕೊಂಡೆ. ನಾನೊಂದು 15 ರೂಪಾಯಿ ಇರ್ಬೋದು ಒಂದ್ ಬೀಡ ಅನ್ಕೊಂಡಿದ್ದೆ. ನಾರ್ಮಲ್ ಬಿಡಾನೆ 15 ರೂಪಾಯಿ ಕಣಲ್ಲ. ಹೌದಾ, ಚೇಂಜ್ ಆಗೋಯ್ತಾ? ಚಾಕ್ಲೇಟ್ ಬಿಡ 40 ರೂಪಾಯಿ ಬೆಂಗಳೂರಲ್ಲೆಲ್ಲ. ನೀನ್ ವಾದ ಮಾಡ್ಬೇಕಿತ್ತು ತಾನೇ ಅಲ್ಲಿ. ನನಗೆ 2 ಸಲ ಕೇಳ್ತಾ ಇದ್ದೀನಿ. 570 ರೂಪಾಯಿ ಇದ್ದಿತ್ತು ಅಷ್ಟ. ನಾನು ಒಂದ್ ಬೀಡ ಇಷ್ಟ ಆದ್ರೆ 60 ರೂಪಾಯಿ
575 ರೂಪಾಯಿಗೆ ಎಷ್ಟು ಎಲೆ ಬಂದಿರೋದು, ಎಷ್ಟು ಅಡಿಕೆ ಬಂದಿರೋದು. ಬೆಂಗಳೂರಿಗೆ ಹೋಗೋವರೆಗೂ ಎಲೆ ಅಡಿಕೆ ಹಾಕೊಂಡು ಹೋಗೋದಿತ್ತು ನಾವು. ಎಲ್ಲಡಿಕೆ ಹಾಕೊಂಡು ಕಡ್ಡಿ ಪುಡಿ ಆಗ ಅದೆಲ್ಲ ರಿಗ್ರೆಟ್. ಪುಡಿ ಆಗಿದ್ರೆ 2 ಮೂಟೆ ಬಂದಿರೋದೇನೋ. ಮಸ್ತಾಗಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಹೆಂಗ್ ಹೋಗೋದು ಐತೆ ಹೇಳು, ಭಾರಿಯಾಗಿ. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದಾದ್ರೆ ಇದೇ ಇರ್ಬೇಕು. ವಾಪಸ್ ಕೊಟ್ಬಿಡ್ಲಾದ ಕೊಟ್ಬಿಡ ಪಾಪ ಬ್ರೋ ಬೇಜಾರು ಒಂದ್ ಪಡೋದಾಗ 60 120 ರೂಪಾಯಿ ಬಿಡ ಕಣ ಇಷ್ಟು. ಈ ಬಿಡ ತಗೊಂಡೋದಕ್ಕೆ ಒಡೆ ಪ್ರೀತ ಬೀಡ ಗಿಫ್ಟ್ ಅಂತೆ. ಬೀಡಕ್ಕೆ ಕೊಟ್ಟಿರೋ ದುಡ್ಡಲ್ಲಿ ಒಂದ್ಸತಿ ಬಂದು ಹೋಗ್ಬೋದಿತ್ತು ಮೈಸೂರಿಗೆ. ಇಟ್ಕೊಂಡು ಫೋಟೋ ಫ್ರೇಮ್ ಮಾಡಿಸ್ಕೊ ಹೇಳ್ತೀನಿ. ಅಲ್ಲ, ನನಗೆ ಟೆನ್ಷನ್ ಆಗಿರೋದು ಹೆಂಗ್ ಗೊತ್ತಾ, ಇದು ತಿನ್ಲಾ ಬೇಡ ಅಂತ ಪ್ರಿಸರ್ವ್ ಮಾಡಿ ಇಡ್ಲ ಹಿಂಗೆ. 120 ರೂಪಾಯಿ ಬೇಡ. ನೀನ್ ಎಷ್ಟು ತಗೊಂಡೆ ಪಾರ್ಸಲ್? ಒಂದೇ 2 ಪಾರ್ಸಲ್ 2, ತಿಂದಿದ್ದು 2. 4 ಬೀಡ. ತಿಂದಿದ್ 3. ನನ್ 120 ರೂಪಾಯಿ ಅಪ್ಪ. ನಿಂದು 120 220 ನಾನೊಬ್ನೇ 540 ರೂಪಾಯಿ ತಿನ್ಕೊಂಡಿದ್ದೆ. ಅದು ಬೀಡಾಗೆ ಬಿರಿಯಾನಿ ತಿಂದಿದ್ರೆ ಇಷ್ಟು ಬೇಜಾರಾಗ್ತಾರಲ್ಲ. ಸಿಗ್ಬಾರ್ದು ಅಂತ ಇಲ್ಲಿ ಸೇಫ್ ಆಗಿರ್ಲಿ. ಯಾವ್ದೋ ನಿಂದು ಬೀಡದ ಕತೆಲ್ಲ ಒಂದು ಚೆನ್ನಾಗಿತ್ತು. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ಕೇಳಿ ತಗೊಬೇಕಷ್ಟೇ ಗೈಸ್. ಫಸ್ಟ್ ದುಡ್ಡು ಎಷ್ಟು ಅಂತ ಕೇಳಬೇಕು. ದೊಡ್ಡವ್ರ ತರ ತಿಂದ್ಬಿಟ್ಟು ಆಮೇಲೆ ದುಡ್ಡು. ನಮ್ ಬ್ರೋ ಎಲ್ಲ ಸೌಕರ್ ಗೈಸ್, ಅವೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಹಂಗಾಗಿ ನಾವು ಅವರೆಲ್ಲ ಕೇಳಲ್ಲ ಗೈಸ್, ಅವ್ರದ್ದು ಬಿಟ್ಟಾಕ್ರಿ. ಅಲ್ಲ ನೀವು ಈ ತರ ಮಾಡ್ಬಿಡ್ರಿ ಅಂತ ನಾನು ನಿಮ್ಗೆ ಹೇಳಕ್ ಬಂದೆ. ಇದೆಲ್ಲ ಸುಳ್ಳು ಬ್ರೋ, ಸುಳ್ಳು. ಹತ್ತು ಬಿಡ್ತಾನೆ ಇವಾಗ ಬರ್ತಿದೆ ನನಗೆ. ಅವ್ರ ಕಣ್ಣಲ್ಲಿ ಪಾಪ ಇಷ್ಟಿಂದಾಗ್ಲೇ ತಿಗ ಮುಚ್ಕೊಂಡು ದುಡ್ಡು ಕೊಟ್ಟಿರೋ ಆಗೋದು ಅನ್ಕೊಂಡಿರ್ತಾನೆ. ಅಲ್ಲ, ಕರ್ದಿದ್ದು ಅವನೇ ಬಿಡ ತಿನ್ನಕ್ ಹೋಗನ್ ಬರ್ರಿ ಅಲ್ವಾ. ಫಾಲ್ಟ್ ನಿಂದ ಕಣ, ನಮ್ದು ಯಾರ್ದು ಅಲ್ಲ ಗೈಸ್. ಇವಾಗ ನೋಡಿದ್ರಲ್ಲ ಬಿಡ ತಿನ್ಕೊಂಡು ಹೋಗ್ತಾ ಇದೀವಿ. 570 ರೂಪಾಯಿ ಇದ್ರೆ ಎಷ್ಟು ಹೊಗೆ ಆಡ್ಸ್ಬೋದಿತ್ತು ಬ್ರೋ ನೀವು. 570 ರೂಪಾಯಿ ಇದ್ರೆ ಎಷ್ಟು ಹೊಗೆ ಆಡ್ಸ್ಬೋದಿತ್ತು ಅವರು. ಅವರ ಇವತ್ತಿನ ದಿವಸ ಏನ್ ಅನ್ಸ್ತು ಮಚ್ಚ? ಏನನ್ಸಿಲ್ಲ. ಹೆಂಗಿತ್ತು ಬೆಳಗಿಂದ? ಸಗದಾಯ್ತು. ನಿಮ್ಗೆ ಬ್ರೋ? ಫಸ್ಟ್ ಟೈಮು ಲೈಫಲ್ಲಿ ಮೈಸೂರಿಗೆ ಬಂದು, ಚಾಮುಂಡಿ ಬೆಟ್ಟಕ್ಕೆ ಬಂದು, ಮೈಸೂರು ಒಳಗಡೆ ಹೋಗ್ದಂಗೆ ಆಚೆ ಬಂದಿದ್ದೀವಿ. ರೀಸನ್ ಭಯ. ಸೇಫ್ ಆಗಿ ಹೋಗಿ. ಏನು ಗೊತ್ತಾ ಭಯ? ಅದೇ ಈ ಭಯ. ಸಾಕು ಬಂದಿದ್ದು. ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದಿದ್ದೀವಿ. ಭಯ ಇತ್ತು ಹೋಗ್ಬೇಕಾದ್ರೆ. ಇವಾಗ ಏನು ಆ ಥರ ಏನಿಲ್ಲ. ಪೀಸಾಗಿ ಹೋಗಿ ಪೀಸಾಗಿ ಹೋಗ್ತಾ ಇದ್ದೀವಿ. ಇಲ್ಲಿವ್ರನ್ನ ಭಯ ಪಡಿಸೋಣ ಇವಾಗ. ಏನಿಸ್ತು ಬ್ರೋ? ನನಗೆ ಫುಲ್ ಖುಷಿ ಬ್ರೋ. ನಾನಂತ ಒಳ್ಳೆ ಜಾಗ, ಒಳ್ಳೆ ಹೋಗ್ಬೇಕು. ಎಷ್ಟೊಂದು ದಿನದಿಂದ ಬರ್ಬೇಕು ಅನ್ಕೊಂಡಿದ್ದೆ. ಇವತ್ತು ಫೈನಲಿ ಬಂದು ನೋಡಿ ಫುಲ್ ಖುಷಿ, ಫುಲ್ ಹ್ಯಾಪಿ. ನಿಮ್ಗೆ ಬ್ರೋ? ಮಸ್ತಾಗಿತ್ತು. ನನಗಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಯಾವತ್ತೂ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಾನು ಚಿಕ್ಕ ವಯಸ್ಸಿನ ಅನ್ಕೊಂಡು ನೋಡಿ, ಈಗ ಅನ್ಎಕ್ಸ್ಪೆಕ್ಟೆಡ್. ರಾತ್ರಿ ಫೋನ್ ಮಾಡಿ ಹಂಗೆ ಈಗ ಹೋಗಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದು. ಒಂದು ಕಡೆ ಅಲ್ಲ, ಇಲ್ಲಿ ಅದು ಅವ್ರು ಹೇಳ್ದಂಗೆ ಮೈಸೂರು ಒಳಗಡೆ ಹೋಗಿಲ್ಲ, ಬಟ್ ಮೈಸೂರಿಗೆ ಏನೇನು ಯಾವ ಪ್ಲೇಸ್ಗೆ ಹೋಗ್ಬೇಕು ಎಲ್ಲ ಕಡೆ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಮಸ್ತಾಗಿ ಒಳ್ಳೆ ಹ್ಯಾಪಿ, ಫುಲ್ ಜಿಗಿ 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 ಜಿಗಿ. ಡಿಫೆಂಡರ್ ಒಂದು ಸೈಕಾಗಿ ಹೋಗಿರ್ತಾನೆ. 9 ಗಂಟೆ ಆಗಿದೆ. ಇವಾಗ ಬೆಂಗಳೂರು ರೀಚ್ ಆಗಿದ್ದೀವಿ ನಾವು. ಸೊ ಇವನ್ನ ಮನೆಗೆ ಬಿಟ್ಟು, ಇವ್ರನ್ನೆಲ್ಲಾನು ಮನೆಗೆ ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋಗೋದು ಗೈಸ್. ಲಾಸ್ಟ್ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಕೇಳಿಸ್ಕೊಂಬಿಡ್ರಿ ಲಾಸ್ಟಲ್ಲಿ. ಸೊ ಗೈಸ್, ಇವ್ರ ಮನೆಗೆ ಬಂದು ತಲುಪಿದ್ವಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳೋ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ, ಅದೇ ಹೇಳಿದ್ರು ಅವರು. ಹೇಳು ಬ್ರೋ, ನೀನು ಹೇಳ್ಬಿಡು ಬ್ರೋ. ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಾಯ್ತು.
ಇಷ್ಟ ಆಗಿರೋದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನಲ್ಲಿ ಆಲ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.